5 ಗ್ಯಾರಂಟಿಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಆ ಚುನಾವಣೆಯನ್ನು ನಾವು ಎದುರಿಸಿದ್ದೀವಿ. ಆ 5 ಗ್ಯಾರಂಟಿಯಲ್ಲಿ ಗೃಹಲಕ್ಷ್ಮಿ ಆಗಿರೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರೋದು, ಯುವ ನಿಧಿ ಆಗಿರೋದು, ಶಕ್ತಿ ಯೋಜನೆ ಆಗಿರೋದು, ಈ ಎಲ್ಲಾ 5 ಗ್ಯಾರಂಟಿಗಳನ್ನ ನಾವು ಇವತ್ತು ಯಶಸ್ವಿಯಾಗಿ 2.5 ವರ್ಷ ಕೊಟ್ಟಿದ್ದೀವಿ. ಮೇಲಾಗಿ ಶಕ್ತಿ ಯೋಜನೆಯಿಂದ ನಾವು ಪ್ರಾರಂಭ ಮಾಡಿದ್ವಿ. ಶಕ್ತಿ ಯೋಜನೆ ನಾವು ಕರ್ನಾಟಕ ಸರ್ಕಾರದ ಪಂಚ ಗ್ಯಾರಂಟಿ ಒಳಗಡೆ ಮೊಟ್ಟ ಮೊದಲನಾಗಿ ನಾವು ಶಕ್ತಿ ಯೋಜನೆ ಎಲ್ಲ ಹೆಣ್ಮಕ್ಳಿಗೆ ಆಯಾ ಹೆಣ್ಮಕ್ಳು ತಮ್ಮ ಆಧಾರ್ ಕಾರ್ಡ್ ಅನ್ನು ತೋರಿಸಿ ಬಸ್ಸಿನಲ್ಲಿ ಉಚಿತವಾಗಿ ಪ್ರಯಾಣ ಮಾಡುವಂತಹ ಯೋಜನೆ ಶಕ್ತಿ ಯೋಜನೆ. ಇವತ್ತಿನವರೆಗೆ ತಾವೆಲ್ಲರೂ ಸರ್ಕಾರ ಬಂದು 2.5 ವರ್ಷ ಆಯ್ತು. ಇವತ್ತಿನವರೆಗೆ ತಾವು ಏನು ಬಸ್ಸಲ್ಲಿ ಫ್ರೀ ಓಡಾಡ್ತಾ ಇದ್ದೀರಿ ಆಧಾರ್ ಕಾರ್ಡ್ ತೋರಿಸ್ಬಿಟ್ಟು. ತದನಂತರ ನಾವು ಶಕ್ತಿ ಯೋಜನೆ ನಂತರ ನಾವೇನ್ ಮಾಡಿದ್ವಿ, ಗೃಹ ಜೊತೆ 200 ಯೂನಿಟ್ ಕರೆಂಟ್ ಅಂತ ಫ್ರೀ ಅಂತ ನಾವೇನ್ ಘೋಷಣೆ ಮಾಡಿದ್ವಿ, ಅವರವರು ಆ ಮೀಟರ್ನ ಅಳವಡಿಕೆ ಮಾಡ್ಕೊಂಡಾಗ ಆ ಮೀಟರ್ ಇರೋದ್ರಿಂದ 200 ಯೂನಿಟ್ ಕರೆಂಟ್ ಫ್ರೀ ಕೊಡೋಂತ ಕೆಲಸ ನಾವು ಮಾಡಿದ್ವಿ. ತದನಂತರ ನಾವೇನ್ ಮಾಡಿದ್ವಿ, ಅನ್ನಭಾಗ್ಯ 5 kg ಅಕ್ಕಿ ಮತ್ತು ಇನ್ನು ಉಳಿದಂತ ದುಡ್ಡನ್ನು ಕೊಡುವಂತ ಕಾರ್ಯಕ್ರಮ ನಾವು 2.5 ವರ್ಷದಿಂದ ನಾವು ಸತತವಾಗಿ ಮಾಡ್ತಾ ಇದೀವಿ. ಇದಲ್ಲದೆ ಯುವ ನಿಧಿ ಯುವಕರಿಗೆ 3,000 ರೂಪಾಯಿ ಡಿಗ್ರಿ ಮಾಡಿದವರಿಗೆ ಮತ್ತು ಡಿಪ್ಲೊಮಾ ಮಾಡಿದವರಿಗೆ 1,500 ರೂಪಾಯಿ ಅಂತ ನಾವೇನ್ ಘೋಷಣೆ ಮಾಡಿದ್ವಿ, ಅದು ಸಹ ನಾವು ಇವತ್ತು ಕೊಡ್ತಾ ಇದೀವಿ. ಇದು ಎಲ್ಲಕ್ಕಿಂತ ಹೆಚ್ಚಿಗೆ ಅತಿ ಹೆಚ್ಚು ಪ್ರಭಾವ ಬೀರಿದಂತಹ ಗ್ಯಾರಂಟಿ ಗೃಹಲಕ್ಷ್ಮಿ. 25 ತಿಂಗಳ 50,000 ಅಥವಾ 52,000 ಇವತ್ತಿನವರೆಗೆ ನಾವು ನಿಮ್ಮ ಅಕೌಂಟಿಗೆ ಜಮಾ ಮಾಡುವಂತ ಕೆಲಸ ಮಾಡಿದ್ವಿ. ನಾವು 2.5 ವರ್ಷ ಕೆಳಗಡೆ ನಾವು ಏನ್ ಮಾತು ಕೊಟ್ಟಿದ್ವಿ, ಆ ಕೊಟ್ಟಂತ ಮಾತನ್ನ ನಾವು ಈಡೇರಿಸಿ 5 ಗ್ಯಾರಂಟಿಯನ್ನ 5 ತಿಂಗಳ ಸರ್ಕಾರ ಬಂದ್ಮೇಲೆ 5 ತಿಂಗಳ ಒಳಗಡೆ ನಾವು ಅದನ್ನ ಜಾರಿಗೆ ತಂದು 5 ಗ್ಯಾರಂಟಿಗಳನ್ನ ನಾವು ಯಶಸ್ವಿಯಾಗಿ ಕೊಡ್ತಾ ಇದೀವಿ. ಆ ಯಶಸ್ವಿ ಜೊತೆಗೆ ಇವತ್ತು ನಮ್ಮ ಗ್ರಾಮಾಂತರ ಶಾಸಕರು ಅವತ್ತು ನಾವು ಏನು ಕಾರ್ಯಕಲ ಗ್ರಾಮಕ್ಕೆ ಬಂದು ಎಲ್ಲಾ ಓಣಿನಲ್ಲಿ ನಾವು ಏನು ಓಡಾಡಿ ಗ್ಯಾರಂಟಿ ಕೊಡ್ತೀವಿ, 5 ಗ್ಯಾರಂಟಿ ಕೊಡ್ತೀವಿ, ತಾವು ತಮ್ಮ ಮತ ನಮ್ಮ ಪಕ್ಷಕ್ಕೆ ಹಾಕ್ಬೇಕು, ಆಗಿದಂತಲ್ಲಿ ನಮ್ಮ ಸರ್ಕಾರ ಬಂದಂತಲ್ಲಿ 5 ಗ್ಯಾರಂಟಿಗಳನ್ನು ಕೊಡ್ತೀವಿ ಅಂತ ಆದ್ಮೇಲೆ ತದನಂತರ ನಮ್ದೇನು 136 ಸೀಟ್ ಬರೋಂತಕ್ಕ ನಾವು ಏನು ಕಾರಣಕರ್ತರಾಗಿದೆ. ಈ ಸಂದರ್ಭದಲ್ಲಿ ನಾನು 2.5 ವರ್ಷದ ನಂತರ ನಾನು ನಿಮಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ. ಮನ್ಮನಿಗೆ ಹೋಗಿ ಓಣಿಗೆ ಹೋಗಿ ಇಲ್ಲ ನೀವು 5 ಗ್ಯಾರಂಟಿ ನಾವು ಕೊಟ್ಟೇ ಕೊಡ್ತೀವಿ, ಇದು ನುಡಿದಂತ ಸರ್ಕಾರ ಸಿದ್ದರಾಮಯ್ಯನ ಸರ್ಕಾರ ಅಂತ ನಾವು ಏನ್ ಅವತ್ತು ಮಾತು ಕೊಟ್ಟಿದ್ವಿ, ನಾವ್ ಏನ್ ಹೇಳಿದ್ವಿ, ಆ ವಿಶ್ವಾಸ ಇಟ್ಟು ತಾವು ಏನು ಮತ ಕೊಟ್ಟಿದ್ದೀರಿ, ತಾವೇನ್ ಸರ್ಕಾರ ತಂದಕ್ಕೆ ಪ್ರಮುಖ ಪಾತ್ರ ವಹಿಸಿದಿರಿ, ಆ ಗ್ಯಾರಂಟಿಗಳನ್ನ ಕೊಡ್ತಾ ಆ ಗ್ಯಾರಂಟಿಗಳನ್ನ ಕೊಟ್ಟು ಆ ಗ್ಯಾರಂಟಿಗಳನ್ನ ನಿಮ್ಮ ಮನೆಗೆ ಸರಿಯಾಗಿ ಬರ್ತದವ ಇಲ್ಲ. ಯುವ ನಿಧಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಎಲ್ಲ 5 ಗ್ಯಾರಂಟಿಗಳು ನಿಮ್ಮ ಮನೆಗೆ ಬರ್ತಾ ಇದಾವಿಲ್ಲ. ಏನಾದ್ರೂ ಬರ್ತಾ ಇಲ್ಲ ಅಂತಂದ್ರೆಗಿನ ಅವ್ರನ್ನ ಹೋಗಿ ಒಂದು ಮನೆ ಬಿಡದಂಗ ಎಲ್ಲಾ ಮನೆಗೆ ತಲುಪುವಂತ ಕೆಲಸ ನಮ್ದು. ನೀವು ಹೋಗಿ ಎಲ್ಲಾ ಗ್ರಾಮ ಪಂಚಾಯತಿಯ ಎಲ್ಲ ಸಿಬ್ಬಂದಿ ಮತ್ತು ಡಿಪಾರ್ಟ್ಮೆಂಟ್ ಸಿಬ್ಬಂದಿ ಹೋಗಿ ತಾವೆಲ್ಲ ಯಾರು ಒಂದು ಕಟ್ಟಕಡೆ ಮನೆ ಒಳಗೆ ಒಂದು ಗ್ಯಾರಂಟಿ ಮಿಸ್ ಆಗಬಾರ್ದಂತ ಇವತ್ತೇನ್ ನಮ್ಮ ಗ್ರಾಮಾಂತರ ಶಾಸಕರು ನಾಗೇಂದ್ರನವರು ಮಾಜಿ ಸಚಿವರು ಏನ್ ಇವತ್ತು ನಮ್ಮನ್ನು ಕಳಿಸಿದ್ದಾರೆ. ಯಾವ ಮನೆಯಲ್ಲಿ ಒಬ್ಬರಿಗೂ ಸಹ ವಂಚಿತರ ಆಗಬಾರ್ದು. ಯಾವ ಒಂದು ಬಡವರ ಮನೆಗೆ 5 ಗ್ಯಾರಂಟಿನಲ್ಲಿ ಕನಿಷ್ಠ 2 ಅಥವಾ 3 ಗ್ಯಾರಂಟಿ ಅವರಿಗೆ ಬರ್ತಾನೆ ಇರಬೇಕು. ಅದನ್ನ ಬರಂಗ ಮಾಡ್ರಿ ಅಂತ ಇವತ್ತು ನಮ್ಮನ್ನು ಏನ್ ಕಳಿಸಿದ್ದಾರೆ. ಇವತ್ತು ನಾವು 2.5 ವರ್ಷದಿಂದ ಗ್ಯಾರಂಟಿ ಅವು ಬರ್ತಾ ಇದಾವ ಇಲ್ಲ, ಅದ್ರಲ್ಲಿ ಏನಾದ್ರೂ ಸಮಸ್ಯೆ ಇದೆನಾ ಇಲ್ಲ ಅಂತೇಳಿ ನಿಮ್ಮ ಮನೆ ಬಾಗಿಲಿಗೆ ಇವತ್ತು ಬಂದಿವೆ ಅಂತಂದ್ರೆ ಇದು ಇಡೀ ಇತಿಹಾಸದಲ್ಲೇ ನಮ್ಮ ಇತಿಹಾಸದಲ್ಲಿ ನಮ್ಮ ದೇಶದಲ್ಲಿ ಇದು ಮಾಡಿದಂತ ಒಂದೇ ಒಂದು ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ. ಯಾವ ಸರ್ಕಾರಗಳು 5 ಗ್ಯಾರಂಟಿ ಕೊಟ್ಟಿಲ್ಲ. 5 ಗ್ಯಾರಂಟಿ ಕೊಡೋದ್ರ ಜೊತೆಗೆ ಮನೆಗೆ ಹೋಗಿ ಅವತ್ತೇನ್ ಮನೆಗೆ ಹೋಗಿ ನಾವು ಕೊಡ್ತೀವಿ ಅಂತ ಹೇಳಿದ್ವಿ, ಇವತ್ತು ಮನೆಗೆ ಬಂದು ಅವು ಬರ್ತಾ ಇದಾವ ಇಲ್ಲ ಅಂತ ಕೇಳುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದೀವಿ. 5 ಗ್ಯಾರಂಟಿ ಯೋಜನೆಗಳನ್ನ ನೀಡಿದೆ ಎಲ್ಲರಿಗೂ, ಸಾರ್ವಜನಿಕರಿಗೆ. ಪಂಚ ಗ್ಯಾರಂಟಿ ಏನಂದ್ರೆ ಒಂದು ಕುಟುಂಬಕ್ಕೆ ಸೀಮಿತವಾಗಿ ಅದನ್ನ ರೂಪರೇಷಣೆ ಮಾಡಿದ್ದಾರೆ. ಕುಟುಂಬದಲ್ಲಿ ಮುಖ್ಯವಾಗಿ ಮಹಿಳಾ ಸಬಲೀಕರಣ ಆಗಿರಬೇಕು, ಮಹಿಳೆಗೆ ಒತ್ತು ಕೊಟ್ಟು ಈ ಯೋಜನೆಯನ್ನ ರೂಪುಗೊಂಡಿದೆ. ಮುಖ್ಯವಾಗಿ ಇದರಲ್ಲಿ ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಶಕ್ತಿ ಯೋಜನೆ ಆಗಿರ್ಬೋದು, ಯುವ ನಿಧಿ ಆಗಿರ್ಬೋದು, ಅನ್ನಭಾಗ್ಯ ಆಗಿರ್ಬೋದು, ಹೀಗೆ 5 ಪಂಚ ಗ್ಯಾರಂಟಿ ಯೋಜನೆಗಳು ಇವೆಲ್ಲದರಲ್ಲಿ ಒಂದರಲ್ಲಿ ನೋಡಿದಾಗ ಎಲ್ಲರಲ್ಲಿ ಮಹಿಳೆಗೆ ಒಂದು ಸ್ಥಾನವನ್ನು ಕೊಟ್ಬಿಟ್ಟು ಆ ಕುಟುಂಬವನ್ನ ಸುಸ್ಥಿರಕ್ಕೆ ತರೋದಕ್ಕೋಸ್ಕರ ಇದನ್ನು ರೂಪರೇಷೆಗೊಂಡಿದೆ. ಈಗ ನಾವು ನೋಡ್ತಾ ಇರೋ ಹಾಗೆ ಒಂದು ಕುಟುಂಬಕ್ಕೆ ಏನ್ ಬೇಕು, ಮುಖ್ಯವಾಗಿ ಆಹಾರ ಭದ್ರತೆ ಆಗಿರ್ಬೋದು ಮತ್ತು ಹಣಕಾಸಿನ ಭದ್ರತೆ ಆಗಿರ್ಬೋದು, ಅವೆಲ್ಲವೂ ಇದರಲ್ಲಿದೆ. ಇದ್ರ ಜೊತೆಗೆ ಈಗ ನಾವೇನು ಪಂಚ ಗ್ಯಾರಂಟಿ ಯೋಜನೆ ಯಾವಾಗಲೂ ನಾವು ನೋಡ್ತಾ ಇದ್ದಿದ್ದೇವೆ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಇವೆಲ್ಲ ಕಾರ್ಯಕ್ರಮ ನಡೀತಾ ಇತ್ತು. ಈಗ ಅದ್ರ ಜೊತೆಗೆ ಈಗ ವಿನೂತನವಾಗಿ ಗ್ಯಾರಂಟಿ ಯೋಜನೆ ನಡೆ ಪಂಚಾಯತಿ ಕಡೆ ಅಂತ
ನಮ್ಮ ಸರ್ಕಾರದಿಂದ ಆದೇಶ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ನಮ್ಮ 5 ಗ್ಯಾರಂಟಿ ಯೋಜನೆಯ ಅಧಿಕಾರವೃಂದದವ್ರ ಜೊತೆಗೆ ಇಲ್ಲಿ ಬಂದಿದ್ದೀವಿ. ತಮ್ಮಲ್ಲಿ ಏನಾದರೂ ಒಂದು ಕುಂದುಕೊರತೆ ಇದ್ರೆ, ಯಾರಾದ್ರೂ ಈ ರೀತಿ ಬಂದಿಲ್ಲ ಅಂದ್ರೆ, ಅದರ ಏನಾದರೂ ಫಲಾನುಭವಿ ಇಲ್ಲ ಅಂತಂದ್ರೆ, ಏನಾದರೂ ಬಿಟ್ಟು ಹೋಗಿದ್ರೆ, ಅಂಥವೇನಾದರೂ ನ್ಯೂನತೆಗಳಿದ್ರೆ ಇಲ್ಲೇ ನಮ್ಗೆ ಹೇಳಿದ್ರೆ ನಾವು ಇಲ್ಲೇ ಅವನ್ನ ಸರಿಪಡಿಸ್ಕೊಳ್ಳುವಂತ ಕೆಲಸವನ್ನು ನಾವು ಮಾಡ್ತೀವಿ. ಅದಕ್ಕೋಸ್ಕರನೇ ಇದೊಂದು ಕಾರ್ಯಕ್ರಮ ಆಗಿದೆ. ನಾವು ಪಂಚಾಯತಿ ಮಟ್ಟದಲ್ಲಿ ನಮ್ಮ ಅಧಿಕಾರವೃಂದದವರು ಬಂದು ತಮ್ಮ ಅಹವಾಲುಗಳನ್ನು ಸ್ವೀಕರಿಸಿ, ಅದೇನಾದರೂ ಬಿಟ್ಟು ಹೋಗಿದ್ರೆ, ಏನಾದರೂ ತಪ್ಪಾಗಿದ್ರೆ ಅದನ್ನೆಲ್ಲ ಸರಿಪಡಿಸುವಂತ ವ್ಯವಸ್ಥೆ ನಾವು ಇಲ್ಲೇ ಮಾಡ್ತೀವಿ. ನಮ್ಮ ಬಳ್ಳಾರಿ ಜಿಲ್ಲೆ, ಬಳ್ಳಾರಿ ತಾಲೂಕು ಕರ್ನಾಟಕದಲ್ಲಿ 95-96%ಗೆ ನಾವು ಬಂದಿವಿ. ಇನ್ನೂ ಒಂದು 4% ಆಗ್ಬೇಕು. ಆ 4% ಆಗೋದು ಕೂಡ ಇವತ್ತು ನಾವೇನು ಈ ಒಂದು ಗ್ರಾಮದಲ್ಲಿ ಬರ್ತಾ ಇದೀವಿ ಅಂದ್ರೆ, ಇವತ್ತು 10 ಜನದಾಗ 9 ಜನಕ್ಕೆ ಬಂದಿರ್ತದೆ. ಒಬ್ರು ಕಟ್ಟ ಕಡೆ ಅಂತ ವ್ಯಕ್ತಿ ಕೂಡ ಬಂದಿಲ್ಲ ಅಂದ್ರೆ ಅಂತವ್ರು ಕೂಡ ಈ ಯೋಜನೆಯಿಂದ ತಪ್ಪಿಸಬಾರ್ದಂತಕ್ಕಂಥ ಒಂದು ಉದ್ದೇಶದಿಂದ, ಸರ್ಕಾರದ ಮಾಡಿರ್ತಕ್ಕಂಥ ಒಂದು ಉದ್ದೇಶದಿಂದ ನಮ್ಮ ಗ್ರಾಮೀಣ ಭಾಗದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ ನಾಗೇಂದ್ರಣ್ಣವರು ಈ ಒಂದು ಯೋಜನೆಯಿಂದ ಪ್ರತಿ 9 ಮಂದಿಯಾಗ ಒಬ್ರು ತಪ್ಪಿಸ್ಕೊಂಡ್ರು ಕೂಡ ಇದು ನನಗೆ ಒಂದು ಇದಾಗ್ತದಪ್ಪ, ಇದನ್ನ ಒಬ್ರು ಕೂಡ ತಪ್ಪಿಸಲಾರದಂತ ಯೋಜನೆ, ಇದನ್ನ ಅವ್ರ ಮನೆಗೆ ಹೋಗಿ ಮುಗಿಸ್ಬೇಕಂತಕ್ಕಂಥ ನಮ್ಮ ಜನಪ್ರಿಯ ಶಾಸಕರು, ಮಾಜಿ ಸಚಿವರಾದಂತ ನಾಗೇಂದ್ರ ಅಣ್ಣವರ ಒಂದು ಆದೇಶದ ಮೇರೆಗೆ ಈ ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸ್ತಾ ಇದ್ದೇವೆ. ಇದು ಸೂರ್ಯ ನ್ಯೂಸ್ ಕನ್ನಡ.